ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಶಿವರಾತ್ರಿ ಹಬ್ಬ, ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಪೂಜೆ ಕೂಡ ಮಾಡಿದ್ದಾಯಿತು. ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ನಾನು ನನ್ನ ತಂಗಿ ಇಬ್ಬರು ಕೂಡ ಮಾರಮ್ಮ ದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಾಗಿ ನಾವು ಮೊನ್ನೆನೇ ಹೋಗಬೇಕಾಗಿತ್ತು, ಮೊನ್ನೆಯಿಂದ ಆಗ್ತಾನೇ ಇಲ್ಲ. ಸೊ ಇವತ್ತು ಹಬ್ಬ ಕೂಡ ಅಲ್ವಾ, ಹಾಗಾಗಿ ಇವಾಗ ಹೋಗ್ಬಿಟ್ಟು ಬರೋಣ, ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಹಬ್ಬದ ದಿನ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಬನ್ನಿ, ಹಾಗೆ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತು ನನ್ನ ತಂಗಿ ಬಂದಿದ್ದಾಳೆ ಅಂತ ನಾನು ಹೇಳಿದ್ದೆ, ಬೆಳಗ್ಗೆನೇ ನಾನು ಶಿವರಾತ್ರಿ ಹಬ್ಬದ ವ್ಲಾಗ್ನ ಕೂಡ ಶೇರ್ ಮಾಡ್ಕೊಂಡಿದ್ದೆ. ಸೊ ನೀವೆಲ್ಲರೂ ಕೂಡ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ನಾನು 11 ಗಂಟೆ ಆಗಿದೆ ಟೈಮ್, ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಅಪ್ಪುನ ಇವತ್ತು ಸ್ಕೂಲಿಗೆ ಕರ್ಕೊಂಡು ಹೋಗಬೇಕಾಗಿತ್ತು ಅಂತ ಅಂದ್ಬಿಟ್ಟು ಅಮ್ಮನ ಮನೆಗೆ ಹೋದೆ. ಅಲ್ಲಿ ನೋಡಿದ್ರೆ ನನ್ನ ಮಗ ಫುಲ್ ಹಠ ಮಾಡ್ತಾ ಇದ್ದ. ಅವನು ನಿನ್ನೆ ಕೂಡ ಅಷ್ಟೇ ಬಂದೇ ಇರಲ್ಲ ಮನೆಗೆ, ಅಲ್ಲೇ ಇದ್ದಾನೆ. ಸರಿ ಬೆಳಗ್ಗೆ ಅಷ್ಟೊತ್ತಿಗೆ ರೆಡಿ ಆಗಿರ್ತಾರೆ, ಸ್ನಾನ ಎಲ್ಲ ಮಾಡಿಸಿರ್ತಾರೆ ನಮ್ಮಪ್ಪ ಅಂತ ಅಂದ್ಕೊಂಡು ಅಲ್ಲಿ ಹೋದರೆ ಅಳ್ತಾ ಇದ್ದ. ಸೊ ಇವಾಗ ಕರ್ಕೊಂಡು ಬರಲಿಲ್ಲ, ಆಮೇಲೆ ಅಲ್ಲೇ ಆಟ ಆಡ್ಕೊಂಡು ಇದ್ದಾನೆ. ಮತ್ತು ನಾನು ನನ್ನ ಮಗನ ಬೇಗ ಸ್ಕೂಲಿಗೆ ಬಿಡಬೇಕಲ್ಲ, ಮನೆ ಕೆಲಸ ಕೂಡ ಮಾಡ್ಕೊಂಬಿಡೋಣ ಅಂತ ಸ್ವಲ್ಪ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಪೂಜೆ ಕೂಡ ಮಾಡಿ ಮುಗಿಸ್ಕೊಂಡು ನಮ್ಮ ಅಮ್ಮನ ಮನೆಗೆ ಹೋದರೆ ಅಲ್ಲಿ ಈ ರೀತಿಯಾಗಿ ಹೇಳ್ದ ನನ್ನ ಮಗ. ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಅಲ್ಲೇ ಬಿಟ್ಬಿಟ್ಟು ಬಂದೆ. ಸೊ ದೇವ್ರ ಪೂಜೆ ಕೂಡ ಆಯ್ತಲ್ಲ, ಇನ್ನೇನು ದೇವ್ರ ಲೈಟ್ನ ಆಫ್ ಮಾಡಿಬಿಟ್ಟು ಡೋರ್ ಕ್ಲೋಸ್ ಮಾಡಿಬಿಡೋದು. ಇನ್ನು ಸಂಜೆ ದೇವ್ರ ಪೂಜೆ ಮಾಡೋದಕ್ಕೆ ಮತ್ತೆ ದೇವ್ರ ಮನೆ ಓಪನ್ ಮಾಡಿ ದೇವ್ರ ಪೂಜೆ ಮಾಡ್ಬೋದು ಇಷ್ಟೇ. ಸೊ ಹಾಗೆಯೇ ನಾನು ಬೆಳಗ್ಗೆ ಏನೂ ತಿಂಡಿ ಮಾಡಿರಲಿಲ್ಲ. ನಮ್ಮಮ್ಮನೇ ಅಲ್ಲಿ ಏನಾದರೂ ನನ್ನ ಮಗನಿಗೆ ಮಾಡಿರ್ತಾರೆ, ಅದನ್ನೇ ಬಾಕ್ಸಲ್ಲಿ ಕೊಟ್ಟು ಕಳ್ಸೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೋದೆ. ನಮ್ಮಮ್ಮ ಚಪಾತಿ ಮಾಡಿದರು, ಬಾಕ್ಸಲ್ಲಿ ಕೂಡ ಹಾಕೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಬಟ್ ನನ್ನ ಮಗನೇ ಹಠ ಮಾಡೋದ್ನಲ್ಲ, ಇನ್ನೇನಕ್ಕೆ ಅಂತ ಅಂದ್ಬಿಟ್ಟು ಸರಿ ಕಳ್ಸೋದಕ್ಕಾಗಲಿಲ್ಲ. ಇನ್ನೇನೊಂದು 20 ದಿನ ಹೋದರೆ ಸಮ್ಮರ್ ಹಾಲಿಡೇಸ್ ಬರುತ್ತೆ. ನನ್ನ ಮಗ ಇವಾಗಲೇ ಹಿಂಗೆ ಹಠ ಮಾಡ್ತಾನೆ. ಇನ್ನು ಸಮ್ಮರ್ ಹಾಲಿಡೇಸ್ ಎಲ್ಲ ಬಂದಾದಮೇಲೆ ಸ್ಕೂಲ್ ಮತ್ತೆ ರಿಓಪನ್ ಆದಮೇಲೆ ಹೋಗು ಅಂತಂದರೆ ನಿಜ ಹೋಗೋದೇ ಇಲ್ವೇನೋ. ಸೊ ಮಕ್ಕಳು ನಿಜವಾಗ್ಲೂ ಯಾರಾದರೂ ಇದ್ದಾಗಂತೂ ಬೇಕಂತಲೇ ಹಠ ಮಾಡೋದು, ಬೇಕಂತಲೇ ಅಳೋದು, ಈ ರೀತಿಯಾಗಿ ಮಾಡ್ತಾರೆ. ಮತ್ತು ಅವನು ಕೂಡ ಒಂದು ಸ್ವಲ್ಪ ನನ್ನ ತಂಗಿ ಬಂದಿರೋದಕ್ಕೆ ಇರೋದಕ್ಕೆ ಇಷ್ಟಪಡ್ತಾನೆ. ಹಾಗಾಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಇವತ್ತೊಂದು ದಿನ ಅಂದ್ಬಿಟ್ಟು ಸುಮ್ಮನೆ ಆದ. ಹಾಗೆಯೇ ನಾನು ಅಲ್ಲಿ ಅಮ್ಮನ ಮನೆಯಿಂದ ಬಂದಮೇಲೆ ಟೊಮೊಟೊ ಬಾತ್ನ ಮಾಡಿದ್ದೆ. ಇವಾಗ ತಿನ್ನಬೇಕು. ಸರಿ ವ್ಲಾಗ್ನ ಕೂಡ ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶುರು ಮಾಡಿಕೊಂಡೆ. ಮತ್ತು ತುಂಬ ಜನ ಕೇಳ್ತಾಯಿದ್ರಿ ನಿಮ್ಮ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ನ ಶೇರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಾಗಿ ನಾವು ಫಸ್ಟೇ ಒಂದು ವ್ಲಾಗಲ್ಲಿ ಹೇಳಿದೆ, ನಾವು ಗೋಲ್ಡ್ ಎಲ್ಲ ಕೂಡ ಪ್ಲೆಜ್ ಮಾಡಿದ್ದೀವಿ. ಸ್ವಲ್ಪ ದುಡ್ಡನ್ನ ಕೂಡಿಟ್ಸ್ಕೊಂಡು ಅದಾದಮೇಲೆ ನಾನು ನನ್ನ ಗೋಲ್ಡ್ನೆಲ್ಲನೂ ಕೂಡ ಏನು ಪ್ಲೆಜ್ ಮಾಡಿದ್ದೀವಿ ಅದನ್ನು ಬಿಡಿಸ್ಕೋಬೇಕು ಅಂತೆಲ್ಲ ಹೇಳಿದ್ದೆ. ಹಾಗೆಯೇ ನಾನು ವೈಭವಲಕ್ಷ್ಮಿ ಪೂಜೆ ಟೈಮಲ್ಲಿ ಒಂದು ನೆಕ್ಲೆಸ್ನ ಹಾಕಿದ್ದೆ. ಆ ಒಂದು ನೆಕ್ಲೆಸ್ನ ಶೇರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೇಳಿದ್ರಿ. ಸೊ ಅದನ್ನು ನಾನು ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಆ್ಯಕ್ಚುಲಾಗಿ ನಾನು ಆ ಒಂದು ನೆಕ್ಲೆಸ್ ತೊಗೊಂಡು ಹತ್ತತ್ರ 1 ಇಯರ್ ಆಗ್ತಿದೆ ಅಂದ್ಕೊಳ್ತೀನಿ. ಆಲ್ಮೋಸ್ಟ್
ಆಗ್ತಿದೆ, ಹತ್ತತ್ರ 1 ಇಯರ್ ಆಗ್ತಾಯಿದೆ. ಸೊ ಅದನ್ನು ನಾನು ತೊಗೊಂಡಾಗ ಶೇರ್ ಮಾಡ್ಕೊಂಡಿರಲಿಲ್ಲ, ಗೊತ್ತಿಲ್ಲ ನನಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಕೂಡ ಅನಿಸಿರಲಿಲ್ಲ. ಸೊ ಗೃಹಪ್ರವೇಶಕ್ಕೇ ಹಾಕ್ಕೊಳ್ಬೇಕು ಅಂತ ಅದನ್ನು ತೊಗೊಂಡಿದ್ದು, ತುಂಬ ಆಸೆಪಟ್ಟು ಇಷ್ಟಪಟ್ಟು ತೊಗೊಂಡೆ. ಸೊ ಫೈನಲಿ ನಾನು ಅದೊಂದನ್ನೇ ನಮ್ಮ ಮನೆ ಗೃಹಪ್ರವೇಶಕ್ಕೆ ಹಾಕೊಳ್ಳೋ ಥರ ಆಯಿತು. ಇನ್ನು ಬೇರೆ ಜ್ಯುವೆಲ್ಲರಿ ಬಗ್ಗೆ ಎಲ್ಲ ಏನು ಕೇಳ್ತಾ ಇದ್ರಿ ಅದ್ರ ಬಗ್ಗೆ ಕೂಡ ನಾನು ನಿಮ್ಮ ಜೊತೆ ಡೀಟೇಲ್ಸ್ನ ಶೇರ್ ಮಾಡ್ಕೊಳ್ತೀನಿ. ಗೃಹಪ್ರವೇಶಕ್ಕೆ ನಾನು ಯಾವುದೆಲ್ಲ ಜ್ಯುವೆಲ್ಲರಿ ಹಾಕ್ಕೊಂಡಿದ್ದೆ ಸೊ ಅದ್ರ ಬಗ್ಗೆಯಲ್ಲಿ. ಸೊ ಹಾಗೆ ಇವತ್ತಿನ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಬರೀದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತು ನಮ್ಮ ಇಂಟೀರಿಯರ್ ಡಿಸೈನರ್ ಬರ್ತೀನಿ ಅಂತ ಹೇಳಿದ್ದಾರೆ. ಏನಕ್ಕೆ ಅಂತ ಅಂದರೆ ಆ್ಯಕ್ಚುಲಾಗಿ ನಮ್ಮ ಮನೆ ಗೃಹಪ್ರವೇಶ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಿರ್ತಿರೋ ಇಲ್ವೋ, ಈ ಒಂದು ಏನಿದೆ ಡೋರು, ಸೊ ಅದನ್ನು ಹಾಕಿರಲಿಲ್ಲ. ಏನಕ್ಕೆ ಅಂತ ಅಂದರೆ ಇದ್ರದ್ದು ಪಾರ್ಟ್ ಏನಿತ್ತು ಅಂದರೆ ಈ ಒಂದು ಡೋರ್ ಏನಿತ್ತು ಅದು ಮಿಸ್ ಆಗಿತ್ತು, ಮತ್ತು ಯಾರೋ ನೋಡಿದ್ರೆ ಇದನ್ನು ಕಟ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಅದು ಫುಲ್ ಲೆಂತ್ ಡೋರ್ ಬರಬೇಕಾಗಿದ್ದು. ಸೊ ಮೊನ್ನೆ ನಮ್ಮ ಇಂಟೀರಿಯರ್ ಡಿಸೈನರ್ ಬಂದುಬಿಟ್ಟು ಅದನ್ನು ಮೆಷರ್ಮೆಂಟ್ ತೊಗೊಂಡು ಹೋಗಿದ್ರು. ಸೊ ಇವತ್ತು ಆ್ಯಕ್ಚುಲಾಗಿ ಅದೇನಿದೆ ಮೆಟೀರಿಯಲ್ನ ತೊಗೊಂಡು ಬಂದು ನಾನು ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಅದು ಗೃಹಪ್ರವೇಶ ಟೈಮಲ್ಲಿ ಕೆಳಗಡೆ ಎಲ್ಲ ಕಾರ್ಪೆಂಟರ್ ಕೆಲಸ ನಡೀತಾ ಇತ್ತಲ್ಲ, ಅಂದರೆ ಕೆಳಗಡೆ ಬಾಡಿಗೆ ಮನೆಗೆಲ್ಲ ಏನು ಮಾಡಿಸಿದ್ದೀವಿ ಅದನ್ನೆಲ್ಲ ನಾವು ಕಾರ್ಪೆಂಟರ್ ಹತ್ರ ಕೆಲಸ ಮಾಡಿಸಿದ್ದು. ಆ್ಯಂಡ್ ನಮ್ಮ ಮನೆಯದೆಲ್ಲ ಇಂಟೀರಿಯರ್ ಏನಿದೆ ಅದನ್ನೆಲ್ಲ ನಾವು ಇಂಟೀರಿಯರ್ ಡಿಸೈನರ್ ಹತ್ರ ಮಾಡಿಸಿದ್ದು. ಸೊ ಎಲ್ಲೋ ಏನೋ ಮಿಸ್ಟೇಕ್ ಆಗಿರ್ಬೋದು, ಯಾರು ಕಟ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ನಾವಂತೂ ಕಟ್ ಮಾಡೋಕ್ಕಾಗಲ್ಲ ಅದನ್ನು. ಸೊ ಹಾಗಾಗಿ ಮೊನ್ನೆ ಹೇಳಿದ್ದೆ, ಸರ್ ಇದನ್ನು ಚೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಯಾವಾಗ ಚೇಂಜ್ ಮಾಡ್ಕೊಡ್ತೀರಾ ಅಂತ. ಸೊ ಅವರು ಮೇಡಮ್ ಮರ್ತೋಗ್ಬಿಟ್ಟಿದೆ, ಒಂದು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿದೆ, ಬಂದು ಅದನ್ನು ಚೇಂಜ್ ಮಾಡ್ಕೊಡ್ತೀನಿ, ಬಂದು ಮೆಷರ್ಮೆಂಟ್ ತೊಗೊಂಡು ಹೋಗ್ತೀನಿ, 1 ವೀಕಲ್ಲೆಲ್ಲ ಅದು ನನಗೆ ಸಿಕ್ಬಿಡುತ್ತೆ, ಆಮೇಲೆ ಯಾರಾದರೂ ಲೇಬರ್ನ ಕರ್ಕೊಂಡು ಬಂದು ಅದನ್ನು ಚೇಂಜ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸರಿ ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ ಮಧ್ಯಾಹ್ನ. ಹಾಗೆ ಸರಿ ಅಂತ ನಾನು ಕೂಡ ಏನು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಸೊ ಫೋನ್ ಮಾಡಿ ಕೇಳಿದೆ ಟೈಮಿಂಗ್ಸ್ ಯಾವಾಗ ಬರ್ತೀರಾ ನೀವು ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರು ಹೇಳಿದ್ರು ಒಂದು ಮಧ್ಯಾಹ್ನ 12 ಗಂಟೆ 1 ಗಂಟೆ ಹಾಗೆ ಬರ್ತೀನಿ ಅಂತ. ಸರಿ ಅಷ್ಟೊತ್ತಿಗಾದರೆ ನನಗೇನೂ ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಾಗಿ ಅಷ್ಟೊತ್ತಿಗೆಲ್ಲ ನಾನು ಮನೆ ಕೆಲಸ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ನಾನು ಕೂಡ ಪೂಜೆ ಎಲ್ಲ ಮಾಡಿ ಕಂಪ್ಲೀಟ್ ಮಾಡಿಬಿಡ್ತಾಯಿದ್ದೆ. ಅಂದರೆ ಪೂಜೆ ಮಾಡಿದ್ರೆ ನನಗೆ ಮನೆ ಕೆಲಸ ಎಲ್ಲ ಮುಗ್ದಿದೆ ಅನ್ನೋ ಲೆಕ್ಕ, ಅದಕ್ಕೋಸ್ಕರ. ಸೊ ಈ ರೀತಿಯಾಗಿ ಇದೆ. ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ನಾನು ಕೂಡ ನನ್ನ ಸಣ್ಣ ಪುಟ್ಟ ಕೆಲಸ ಏನಿತ್ತು ಅಂದರೆ ವ್ಲಾಗಲ್ಲಿ ನಿಮ್ಮ ಜೊತೆ ಜ್ಯುವೆಲ್ಲರಿ ಶೇರ್ ಮಾಡ್ಕೊಳ್ಬೇಕು ಅಂತ ನಾನು ಕೂಡ ಆಲ್ಮೋಸ್ಟ್ ಒಂದು 2-3 ಡೇಸಿಂದ ಅಂದ್ಕೊಳ್ತಾ ಇದ್ದೆ, ಬಟ್ ಆಗಿರಲಿಲ್ಲ. ಸೊ ಈ ಥರ ಇವತ್ತು ಜ್ಯುವೆಲ್ಲರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫಸ್ಟಿಗೆ ನನಗೆ ಇವಾಗ ಹೋಗಿ ಹೊಟ್ಟೆ ಹಸಿತಾ ಇದೆ, ಏನಾದ್ರು ತಿಂದ್ಬಿಟ್ಟು, ಅಂದರೆ ಟೊಮೆಟೊ ಬಾತ್ ಮಾಡಿದ್ದೀನಿ, ಅದನ್ನು ತಿಂದ್ಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ತಿಂಡಿ ತಿಂದ್ಕೊಂಡು ಇವಾಗ ಮೇಲ್ಗಡೆ ಬಂದೆ. ಇವಾಗ ಬಟ್ಟೆ ಒಂದು ಸ್ವಲ್ಪ ವಾಶ್ಗೆ ಹಾಕೋದಕ್ಕಿತ್ತು, ಅದನ್ನು ವಾಶ್ಗೆ ಹಾಕ್ಬಿಟ್ಟು, ಮತ್ತು ನೆನ್ನೆ ಏನು ಬಟ್ಟೆ ಒಣಗಾಕಿದ್ದೆ ಅದನ್ನು ತೆಗೆದಿಟ್ಬಿಟ್ಟು ಒಂದು ರಾಶಿ ಬಟ್ಟೆ ಆಗಿದೆ, ಅದನ್ನೆಲ್ಲ ಮರ್ಚಿಡಬೇಕು. ಹಾಗೆಯೇ ಈ 2 ಸ್ನೇಕ್ ಪ್ಲ್ಯಾಂಟ್ನ ತೊಗೊಂಬಂದು ಇಲ್ಲಿ ಕೃಷ್ಣನ ಅಕ್ಕಪಕ್ಕ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಾಗಿ ಬೆಳಗ್ಗೆಗಿಂತ ನೈಟ್ ಟೈಮ್ ಲೈಟ್ ಆನ್ ಮಾಡ್ತೀವಲ್ಲ, ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಈ ಒಂದು ಏರಿಯಾ. ಸೊ ಈಗ ಮೇಲೆ ಹೋಗ್ತಾ ಇದ್ದೀನಿ ನಾನು. ಸೊ ಫಸ್ಟು ಇಲ್ಲಿ ಇಷ್ಟೊಂದು ಬಿಸಿಲು ಬರ್ತಾ ಇರಲಿಲ್ಲ. ಈಗ ಸಂಕ್ರಾಂತಿ ಹಬ್ಬ ಆದಮೇಲೆ ಇಲ್ಲಿ ಫುಲ್ಲು ಬಿಸಿಲು ಬರುತ್ತೆ. ಸೊ ನೋಡ್ಬೋದು ಈ ರೀತಿಯಾಗಿ.
ಅದೊಂಥರ ಚೆನ್ನಾಗಿ ಅನಿಸುತ್ತೆ. ಬಟ್ಟೆ ಏನು ವಾಶ್ಗೆ ಹಾಕಿದ್ದೀನಿ ಅದನ್ನು ಒಣಗಾಕ್ಬಿಡ್ತೀನಿ. ಬಟ್ಟೆ ಒಣಗಾಕಿದ್ದಾಯಿತು. ಇವತ್ತು ನಮ್ಮ ಪಾಟಲ್ಲಿ 3 ದಾಸವಾಳದ ಹೂವು ಬಿಟ್ಟಿದೆ ನೋಡ್ಬೋದು. ಒಂದೇ ಗಿಡದಲ್ಲ ಅಲ್ಲ 2 ಗಿಡದಲ್ಲಿ 3 ಬಿಟ್ಟಿರೋದು. ತುಂಬ ಚೆನ್ನಾಗಿ ಅನ್ನಿಸ್ತು. ಬಂದಿದ ತಕ್ಷಣ ನೋಡಿದ್ನಲ್ಲ ಖುಷಿ ಆಯಿತು. ಹಾಗೆಯೇ ಇಲ್ಲೊಂದು ರೋಸ್ ಕೂಡ ಬಿಟ್ಟಿದೆ ನೋಡ್ಬೋದು. ಒಂದು ರೋಸು ಅದಾದಮೇಲೆ ಇಲ್ಲೂ ಕೂಡ ಅಷ್ಟೇ. ಇದು ಬಂದುಬಿಟ್ಟು ಆರೆಂಜ್ ಕಲರ್ದು ರೋಸು. ಆ್ಯಕ್ಚುಲಾಗಿ ಅದನ್ನು ದೇವ್ರಿಗೆ ಇಡ್ಬೋದಾಗಿತ್ತು, ನನ್ನೆ ಅದು ತೊಗೊಳೋದಕ್ಕಾಗಲಿಲ್ಲ. ಆ್ಯಂಡ್ ನಾಳೆಗೆ 4 ಹೂವು ರೆಡಿಯಾಗಿದೆ ನೋಡ್ಬೋದು. ಇಲ್ಲಿ 4 ಹೂವು ಮೊಗ್ಗಾಗಿದೆ. ಒಂದೇನೋ ನಾಳೆ ಬಿಡುತ್ತೆ, ಇನ್ನು 3 ನಾಡಿದ್ದಕ್ಕೆ ಬಿಡುತ್ತದು. ಸೊ ಈ ರೀತಿ ಸಂಜೆ ಪೂಜೆ ಮಾಡ್ತೀನಲ್ಲ ಆವಾಗ ದಾಸವಾಳದ ಹೂವು ಕಿತ್ಬಿಟ್ಟು ದೇವರಿಗೆ ಇಡ್ತೀನಿ. ಬಂದು ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ಇವತ್ತು ಹೂವನ್ನೆಲ್ಲ ನೋಡಿ. ಗಿಡಕ್ಕೆ ನೀರು ಹಾಕಬೇಕು. ಸಂಜೆ ಹಾಗೆ ಬಂದು ಗಿಡಕ್ಕೆ ನೀರು ಹಾಕ್ತೀನಿ. ಹಾಗೆಯೇ ಒಂದು ಡೈರೆ ಹೂವು ಕೂಡ ಬಿಡ್ತಾ ಇದೆ. ಆ್ಯಕ್ಚುಲಾಗಿ ಜೀವನ್ ತುಂಬ ಇಷ್ಟಪಟ್ಟು ತೊಗೊಂಡು ಬಂದರು ಅದನ್ನು. ಡೈರೆ ಹೂವು ಅಂದ್ಕೊಂಡು ನೋಡ್ಬೋದು. ಒಂದು ಸ್ವಲ್ಪ ಮೊಗ್ಗಾಗಿ ಹೂವು ಬಿಡ್ತಾ ಇದೆ. ಮತ್ತು ನಾನಿಲ್ಲಿ ಮೇಲ್ಗಡೆ ಒಣಮೆಣ್ಸಿನ್ಕಾಯಿನ ಒಣಗಾಕಿದ್ದೆ. ಅದೊಂದು ಸ್ವಲ್ಪ ಏನೋ ಬೀಜ ಎಲ್ಲ ಹೋಗಿ ಗಿಡದ ಅಂದರೆ ಮಣ್ಣಿಗೇನೋ ಬಿದ್ದಿರ್ಬೇಕಂತ ಅನಿಸುತ್ತೆ. ಎಲ್ಲ ಕಡೆಯೂ ಒಂದೊಂದು ಮೆಣಸಿನ್ಕಾಯಿ ಗಿಡ ಬರ್ತಾಯಿದೆ ಪಾಟಲ್ಲಿ. ಏನೇ ಇದನ್ನು ಕೂಡ ಅಷ್ಟೇ. ಇದೇನಿದೆ ಅಲ್ಲ, ಈ ಟಬ್ಬಲ್ಲಿ ತೊಗೊಂಡು ಬಂದು ಹಾಕಿರೋದು ಲೋಟಸ್ ಥರ ಅನಿಸುತ್ತೆ ಅದು. ಅದನ್ನು ಸುಮ್ಮನೆ ನಾನು ಒಂದು 2 ಏನೋ ತೊಗೊಂಡು ಬಂದಿದ್ದಿದ್ದು ಅಷ್ಟೇ ನೆನ್ನೆ ನರ್ಸರಿನಲ್ಲಿ. ಆ್ಯಂಡ್ ನಮ್ಮ ರಕ್ಷು ಹತ್ರನೂ ಕೂಡ ಈಸ್ಕೊಂಡು ಬಂದಿದ್ದೆ. ಅದು ನೋಡಿದ್ರೆ ಯಾಕೋ ಒಣಗೋಯ್ತು. ನಮ್ಮ ರಕ್ಷು ಕೊಟ್ಟಿದ್ದು ಇಲ್ಲೇ ಇದೆ, ಅದನ್ನು ತೋರಿಸ್ತೀನಿ. ಯಾಕೋ ಒಣಗೋಯ್ತದು. ಆಮೇಲೆ ನೋಡಿದ್ರೆ ಯಾವುದೋ ಇದೇ ಥರನೇ ತೊಗೊಂಡು ಬಂದು ಹಾಕಿದ್ದೆ ನರ್ಸರಿನಲ್ಲಿ. ಅದು ತುಂಬಾ ಚೆನ್ನಾಗಿ ಬಂದಿದೆ. ಈ ಥರ ತುಂಬಾ ಚೆನ್ನಾಗಿ ಬಂದಿದೆ. ಅದೆಲ್ಲ ಒಂದೇ ಒಂದು ಹಾಕಿದ್ರೆ ಸಾಕು, ಪಕ್ಕನೇ ಫುಲ್ಲು ಬೆಳ್ಕೊಂಡು ಹೊಟ್ಟೋಗುತ್ತೆ. ಈ ಥರ ಚೆನ್ನಾಗಿ ಅನಿಸ್ತು. ನಾನು ಫಸ್ಟ್ ಒಂದ್ಸಲ ಈಸ್ಕೊಂಡು ಬಂದಿದ್ದೆ ಇದೇ ಸೇಮ್ ಗಿಡನ. ಅದನ್ನು ನಾನು ಮನೆ ಒಳಗಡೆ ಇಟ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾಯಿತು ಅದನ್ನು ಮನೆ ಒಳಗಡೆ ಇಡಬಾರ್ದು, ಹೊರಗಡೆ ಇಡಬೇಕು ಅಂತ. ಈ ರೀತಿ ಒಂದು ಗಿಡನ ತೊಗೊಂಡು ಹೋಗ್ಬಿಟ್ಟು ಈ ಥರ ಟಬ್ಬೊಳಗೆ ಹಾಕಿಟ್ರೆ ಎಷ್ಟೊಂದು ಬಂದ್ಬಿಡುತ್ತೆ. ಆಲ್ಮೋಸ್ಟ್ 2 ವೀಕ್ಸ್ ಏನೋ ಆಯಿತು ಅಷ್ಟೇನೆ. ಬಟ್ ಆಗಲೇ ಎಷ್ಟೊಂದು ಗಿಡ ಬಂದಿದೆ ಅದು. ಮತ್ತು ಜೀವನ್ ಏನು ಮಾಡ್ತಾರೆ ಗೊತ್ತಾ, ಮನೆಯಲ್ಲಿ ನಾವು ಮೊಟ್ಟೆ ಯೂಸ್ ಮಾಡ್ತೀವಲ್ಲ ಅದನ್ನೆಲ್ಲ ಈ ರೀತಿಯಾಗಿ ಶೆಲ್ಸ್ನ ಪಾಟಲ್ಲಿ ಹಾಕೊಂಡು ಇಟ್ಕೊತಾರೆ. ಅಂದರೆ ಈ ಒಂದು ಪಾಟಿಗೆ. ಆಮೇಲೆ ಜಾಸ್ತಿ ಕ್ವಾಂಟಿಟಿ ಆದಾಗ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಗಿಡದ ಬುಡಕ್ಕೆ ಹಾಕೋಕ್ಕೆ ಅಂತ. ಅಂದರೆ ಅದು ಚೆನ್ನಾಗಿ ಬೆಳೆಯುತ್ತೆ ಗಿಡ ಅನ್ನೋದಕ್ಕೋಸ್ಕರ ಹಂಗೆ ಮಾಡ್ತಾರೆ ಅವರು. ಆಮೇಲೆ ನಮ್ಮ ಅಜ್ಜಿ ಮನೆಯಲ್ಲಿ ಇದೊಂದು ವಿಳ್ಯದೆಲೆ ಗಿಡನ ಇಸ್ಕೊಂಡು ಬಂದಿದ್ದೆ. ಅದು ಯಾಕೋ ಗೊತ್ತಿಲ್ಲ, ಉದ್ರಕೊಂಡು ಹೋಗ್ತಾ ಇರುತ್ತೆ. ಬನ್ನಿ ಇವಾಗ ಕೆಳಗಡೆ ಹೋಗೋಣ. ನಂದು ಬಟ್ಟೆ ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನೇನಿಲ್ಲ. ಇವಾಗ ಒಂದು ರಾಶಿ ಬಟ್ಟೆ ಇದೆ, ಅದನ್ನು ಮಡಚಬೇಕು. ಅದನ್ನು ಸಂಜೆ ಹಾಗೆ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತೀನಿ. ಬಿಸಿಲಲ್ಲಿ ಹೋಗಿ ಮನೆಯೊಳಗೆ ಬಂದರೆ ಹೆಂಗೆ ಅನಿಸುತ್ತೆ ಗೊತ್ತಾ, ತಣ್ಣಗೆ ಅನಿಸುತ್ತೆ. ಈ ನಡುವೆ ಅಂತೂ ಫುಲ್ಲು ಬಿಸಿಲಾಗಿ ಹೋಗ್ಬಿಟ್ಟಿದೆ. ಅದರಲ್ಲೂ ಶಿವರಾತ್ರಿ ಹಬ್ಬಕ್ಕೂ ಮುಂಚೆ ತುಂಬಾ ಬಿಸಿಲು ಆವಾಗಲೇ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು. ಇನ್ನು ಮುಂದೆ ಅಂತೂ ಇದ್ದಿದ್ದು ಬಿಸಿಲು ಅಂತ ಹೇಳ್ಬೋದು. ಸೊ ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ನಂದೊಂದು ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಇದೆ, ಅದನ್ನು ಮಾಡ್ಕೊಳ್ತೀನಿ. ಅದಾದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ವಿಡಿಯೋ ಎಡಿಟ್ ಮಾಡಬೇಕಾಗಿತ್ತು. ಎಡಿಟ್ ಕೂಡ ಮಾಡಿ ಮುಗಿಸ್ಕೊಂಡೆ. ಇವಾಗ ನಾನು ನಿಮ್ಮ ಜೊತೆ ಹೇಳಿದ್ದೆ ಅಲ್ಲ ಆಗಲೇ ನೆಕ್ಲೆಸ್ ಶೇರ್ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು. ಸೊ ಇವಾಗ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಾಗಿ ನಮ್ಮ ಮನೆ ಗೃಹ ಪ್ರವೇಶ ಟೈಮಲ್ಲೇ ನಾನು ಆಲ್ಮೋಸ್ಟ್ ಎಲ್ಲ ಒಡವೆಗಳನ್ನೂ ಬಿಡಿಸ್ಕೊಂಬಿಡೋಣ ಅಂತ ನೋಡಿದೆ. ಬಟ್ ಆ ಟೈಮಲ್ಲಿ ಆಗಲಿಲ್ಲ. ಏನಕ್ಕೆ ಅಂತ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ಗೊತ್ತಿರುತ್ತೆ, ಒಂದು ಸ್ವಲ್ಪ ಲೇಬರ್ಸ್ ಎಲ್ಲ ಯಾರಿರ್ತಾರೆ
ಅವರೆಲ್ಲರೂ ಇಲ್ಲ ನಮಗೆ ದುಡ್ಡು ಕೊಟ್ಬಿಡಿ, ಆಮೇಲೆ ನಾವು ಕೆಲಸ ಕಂಪ್ಲೀಟ್ ಮಾಡ್ತೀವಿ. ಸೊ ಈ ರೀತಿ ಎಲ್ಲ ಅಂತಲೇ ಇದ್ದರು. ಆಮೇಲೆ ನಾನು ಕೂಡ ಅದೇ ಅಂದ್ಕೊಂಡೆ, ಸರಿ ಕೊಡೋರಿಗೆಲ್ಲ ಕೊಟ್ಬಿಟ್ಟು ಅದೇನು ಅವ್ರದ್ದೆಲ್ಲ ಕಮಿಟ್ಮೆಂಟ್ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಬಿಡೋಣ. ಯಾಕಂತ ಅಂದರೆ ಯಾರೂ ಕೂಡ ಅಷ್ಟು ಈಸಿಯಾಗಿ ಕೆಲಸಗಳನ್ನ ಕಂಪ್ಲೀಟ್ ಮಾಡಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಆ ರೀತಿಯಾಗಿ ಅಂದ್ಕೊಂಡು ಯಾರ್ಯಾರಿಗೆಲ್ಲ ಕೊಡಬೇಕು ಅವ್ರಿಗೆಲ್ಲ ಕೊಟ್ಬಿಟ್ಟೆ. ನಾನು ನಮ್ಮ ಜ್ಯುವೆಲರಿ ಬಿಡಿಸ್ಕೊಳ್ಬೇಕು ಅಂತ ಏನು ಅಮೌಂಟ್ನ ಎತ್ತಿಟ್ಕೊಂಡಿದ್ದೆ, ಅಂದರೆ ಆ್ಯಕ್ಚುಲಾಗಿ ನಾನೇನಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು ಅಂದರೆ ನಮ್ಮನೆ ಗೃಹ ಪ್ರವೇಶಕ್ಕೆ ನಂದೇನೆಲ್ಲ ಒಡವೆಗಳಿದೆ ಅದನ್ನೆಲ್ಲ ಬಿಡಿಸ್ಕೊಂಬಿಡೋಣ. ಗೃಹ ಪ್ರವೇಶ ಆದಮೇಲೆ ನಾನು ಮತ್ತೆ ಹೋಗಿ ಪ್ಲೆಜ್ ಮಾಡಿದ್ರೆ ಆಗುತ್ತೆ, ಕೊಡೋರಿಗೆಲ್ಲ ಕೊಟ್ಟರೆ ಆಗುತ್ತೆ ಅಂತ ನಾನು ಆ ರೀತಿಯಾಗಿ ಯೋಚನೆ ಮಾಡಿಬಿಟ್ಟು ಇವನ್ ಜೀವನ ಹತ್ರ ಕೂಡ ಅದನ್ನೇ ಮಾತಾಡಿದ್ದೆ. ಬಟ್ ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ನಾವು ಅಂದ್ಕೊಂಡಿರೋ ಥರ ಯಾವುದೇ ಕೆಲಸಗಳು ಕೂಡ ಆಗೋದಿಲ್ಲ. ಆಮೇಲೆ ನಾನು ಬೇಜಾರು ಮಾಡ್ಕೊಂಡಿದ್ದಕ್ಕೆ ಜೀವನ ಸರಿ ಆಯಿತು, ಎಲ್ಲನೂ ಬಿಡಿಸ್ಕೊಳಕ್ಕಾಗಲಿಲ್ಲ ಅಂತ ಅಂದ್ರೂ ನಿನಗೆ ಯಾವ್ದು ತುಂಬ ಇಷ್ಟ ಅದನ್ನಾದರೂ ಬಿಡಿಸ್ಕೊ ಅಂತ ಹೇಳಿದ್ರು. ನಾನು ಆ ಟೈಮಲ್ಲಿ ಅಂದರೆ ನಮ್ಮನೆ ಗೃಹ ಪ್ರವೇಶಕ್ಕೆ ಅಂತಲೇ ನಾನು ಹಾಕ್ಕೊಳ್ಬೇಕು ಒಂದು ಹೊಸ ಜ್ಯುವೆಲ್ಲರಿ ಅಂತ ಅಂದ್ಬಿಟ್ಟು ನಾನು ಚೀಟಿ ಕಟ್ತಾಯಿದ್ದೆ, ಗೋಲ್ಡ್ ಚೀಟಿ. ಸೊ ಅದರೊಳಗೆ ನಾನು ಈ ಒಂದು ನೆಕ್ಲೆಸ್ನ ಬೈ ಮಾಡಿದ್ದೆ. ಸೊ ತೋರಿಸ್ತೀನಿ. ಸೊ ಈ ಒಂದು ನೆಕ್ಲೆಸ್ನ ಬೈ ಮಾಡಿದ್ದೆ. ನನ್ನ ತಲೆಯಲ್ಲಿ ಸರಿ ಜೀವನ ಹತ್ರ ಹೇಳಿದ ತಕ್ಷಣ ನನಗೆ ಬಂದಿದ್ದು ಅಂತಂದರೆ ಸರಿ ಅದನ್ನೇ ಹೋಗಿ ಬಿಡಿಸ್ಕೊಂಬಂದ್ಬಿಡೋಣ. ಇನ್ನು ಬೇರೆ ಒಡವೆಗಳೆಲ್ಲ ಯಾವುದಿದೆ ಅದನ್ನೆಲ್ಲ ನಾನು ಆಲ್ರೆಡಿ ಯೂಸ್ ಮಾಡಿದ್ದೆ, ಅಂದರೆ ಬೇರೆ ಬೇರೆ ಫಂಕ್ಷನ್ಗಳಿಗೆಲ್ಲ ಯೂಸ್ ಮಾಡಿದ್ದೆ. ಬಟ್ ಇದೊಂದು ನೆಕ್ಲೆಸ್ ಮಾತ್ರ ನಾನು ಯಾರ ಜೊತೆ ಕೂಡ ಶೇರ್ ಕೂಡ ಮಾಡ್ಕೊಂಡಿರಲಿಲ್ಲ, ಆಮೇಲೆ ಯಾವ ಫಂಕ್ಷನ್ಗೂ ಕೂಡ ಹಾಕ್ಕೊಂಡಿರಲಿಲ್ಲ. ಅಟ್ಲೀಸ್ಟ್ ಇದನ್ನಾದರೂ ಬಿಡಿಸ್ಕೊಳ್ಳೋಣ, ನಮ್ಮನೆ ಗೃಹ ಪ್ರವೇಶಕ್ಕೆ ಹಾಕ್ಕೊಳ್ಳೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಆ ಥರ ಯೋಚನೆ ಮಾಡಿದಾಗ ನಾನು ನಮ್ಮ ಚಿಕ್ಕಮ್ಮನಿಗೆ ಕಾಲ್ ಮಾಡಿಬಿಟ್ಟು ಮಾತಾಡಿದೆ, ಲೈಕ್ ಈ ಥರ ಹೇಳ್ತಿದ್ದಾರೆ ಏನು ಮಾಡೋದು ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮ ಚಿಕ್ಕಮ್ಮ ಹೇಳಿದ್ರು, ಹೌದು ಕಣೆ, ನೀನು ಯಾವತ್ತೂ ಅದನ್ನು ಹಾಕ್ಕೊಂಡೇ ಇಲ್ಲ, ನಿಮ್ಮನೆ ಗೃಹ ಪ್ರವೇಶಕ್ಕೆ ಕೂಡ ಹಾಕ್ಕೊಳ್ಳೋಕ್ಕಾಗತ್ತೆ, ಸರಿ ಹೋಗಿ ಅದನ್ನು ಬಿಡಿಸ್ಕೊಂಬಂದ್ಬಿಡು ಅಂತ ಅಂದರು. ಸರಿ ಅಂತ ನಾನು ಎಷ್ಟು ಖುಷಿಯಿಂದ ಹೋಗಿ ಬ್ಯಾಂಕಲ್ಲಿ ಬಿಡಿಸ್ಕೊಂಡು ಬಂದೆ ಅಂತ ಅಂದರೆ ಅದೊಂದು ಇರುತ್ತೆ ಅಲ್ವಾ ಎಮೋಷನ್ ಅಂತ ಅಂದ್ಬಿಟ್ಟು. ನಂಗೆ ಗೊತ್ತಿಲ್ಲ, ನನಗೆ ಒಂಥರ ಅಳುವರ ಥರನೇ ಆಗ್ತಾಯಿತ್ತು. ನನ್ನ ಹತ್ರ ಎಲ್ಲ ಒಡವೆಗಳು ಇತ್ತು. ಬಟ್ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ನಾನು ಇದೊಂದನ್ನು ಬಿಟ್ಟು ನಂದು ಅಂತ ನಾನು ಯಾವುದೇ ಒಡವೆಗಳನ್ನೂ ಕೂಡ ಹಾಕ್ಕೊಂಡಿರಲಿಲ್ಲ. ನನಗೆ ಇದಕ್ಕೆ ನೆಗೆಟಿವ್ ಕಮೆಂಟ್ ಬಂದರೂ ಕೂಡ ನನಗೇನು ತಲೆನೋವಿಲ್ಲ. ನಮ್ಮ ಚಿಕ್ಕಮ್ಮ ಏನಂತ ಹೇಳಿದ್ರು, ನೀನು ತುಂಬ ಆಸೆ ಪಡ್ತಾ ಇದೆಯಾ, ಹೋಗ್ಬಿಟ್ಟು ಅದೊಂದು ಒಡವೆನ ಬಿಡಿಸ್ಕೊಂಬ, ನೀನು ಬೇರೆದೆಲ್ಲ ಏನು ಜುಮ್ಕಿ ನೆಕ್ಲೆಸ್ ಎಲ್ಲ ಬೇಕು ಅದನ್ನೆಲ್ಲ ನಂದೇ ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನನ್ನ ಜೀವನ ಕೇಳಿದೆ. ಆ್ಯಕ್ಚುಲಾಗಿ ಈ ಥರ ಹೇಳ್ತಿದ್ದಾರೆ ಆಂಟಿ, ಏನು ಮಾಡೋದು ಅಂತ. ನನಗೆ ಸ್ವಂತ ಚಿಕ್ಕಮ್ಮ ಆಗಬೇಕು, ಜೀವನಿಗೆ ಸ್ವಂತ ಸೋದರ ಮಾವನ ಹೆಂಡತಿ ಆಗಬೇಕು. ಸೊ ಹೇಳಿದೆ, ನಮ್ಗೆ ಅವ್ರು ಸ್ವಲ್ಪ ಜಾಸ್ತಿ ಕನೆಕ್ಷನ್ ಇರ್ತಾರೆ ಅಲ್ವಾ, ಇಬ್ರಿಗೂ ಕೂಡ ರಿಲೇಷನ್ ಅಲ್ವಾ ಅಂತ ಅಂದ್ಬಿಟ್ಟು ಈ ಥರ ಅದೊಂದು ಇರುತ್ತೆ ಅಲ್ವಾ ಬಾಂಡಿಂಗ್. ಸೊ ಏನೇ ಹೇಳಿದ್ರು ಕೂಡ ನಾನು ಜೀವನ ಹತ್ರ ಹೇಳ್ತಾ ಇದ್ದೆ. ಸೊ ಜೀವನ ಹತ್ರ ಹೇಳಿದಾಗ ಅವರು ಸರಿ ನೋಡು ನಿನ್ನಿಷ್ಟ ಅಂತ ಹೇಳಿದ್ರು. ಮತ್ತು ಇನ್ನೊಂದು ನಮ್ಮ ಮನೆಯಲ್ಲಿ ಯಾವುದೇ ಫಂಕ್ಷನ್ ಅಂತ ಆಗಿರ್ಬೋದು, ಅಂದರೆ ನನ್ನ ಒಡವೆನ ನಾನೇ ಹಾಕ್ಕೊಳ್ಬೇಕು ಆ ಥರದ್ದೆಲ್ಲ ಏನೂ ಇಲ್ಲ. ಇವನ್ ನನ್ನ ಒಡವೆಗಳನ್ನ ನಮ್ಮ ಚಿಕ್ಕಮ್ಮನೂ ಹಾಕ್ಕೊಳ್ತಾರೆ, ನನ್ನ ತಂಗಿನೂ ಹಾಕ್ಕೊಳ್ತಾಳೆ, ನಮ್ಮ ಅಮ್ಮನೂ ಹಾಕ್ಕೊಳ್ತಾರೆ, ಹಾಗೆಯೇ ಅವ್ರ ಒಡವೆಗಳನ್ನ ನಾನು ಕೂಡ ಹಾಕ್ಕೊಳ್ತೀನಿ. ಸೊ ಈ ರೀತಿಯಾಗಿ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ವಲ್ವ. ಸೊ ನಮಗೇನು ಆ ಥರ ಹಾಕೋಬಾರ್ದು ಆ ಥರ ಎಲ್ಲ ಏನೂ ಅನಿಸಿರ್ಲಿಲ್ಲ. ಸೊ ನಮ್ಮ ಚಿಕ್ಕಮ್ಮ ನಾನು ಈ ಥರ ಹೇಳಿದಾಗ ಅವ್ರೇನು ಹೇಳಿದ್ರು, ಸರಿ ಆಯಿತು, ನೀನು ಹೋಗಿ ಅದೊಂದು ನೆಕ್ಲೆಸ್ನ ಬಿಡಿಸ್ಕೊಂಬ, ಬೇರೆದೆಲ್ಲ ನಾನೇ ತೊಗೊಂಡು ಬರ್ತೀನಿ, ನಂದನ್ನೇ ಹಾಕ್ಕೊಳ್ಳಿವಂತೆ ಅಂತ ಹೇಳಿದ್ರು. ನನಗೆ ಅವಾಗ ಒಂಥರ ಬೇಜಾರು ಕೂಡ ಆಯಿತು. ನನ್ನ ಹತ್ರ ಎಲ್ಲ ಒಡವೆಗಳು ಇದೆ, ಬಟ್ ನಮ್ಮದು ಅಂತ ಒಂದು ಮೂಮೆಂಟಲ್ಲಿ ನನ್ನ ಒಡವೆಗಳನ್ನ ಯಾವುದೂ ಹಾಕ್ಕೊಳಕ್ಕಾಗ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ತುಂಬ ಬೇಜಾರಾಗಿತ್ತು. ಬಟ್ ಆ ಟೈಮಲ್ಲಿ ಮನೆ ಇವೆಂಟ್ ಇದು, ನಮ್ಮದು ಅಂತ ಒಂದು ಮನೆ ಆಗ್ತಾಯಿದೆ. ಸೊ ಆ ಒಂದು ಮನೆ ಗೃಹ ಪ್ರವೇಶಕ್ಕೆ ನಂದೆಲ್ಲ ಬಿಡಿಸ್ಕೊಂಡು ನಾನು ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ನೋಡಿದ್ರೆ ಅದು ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ಸ್ವಲ್ಪ ಬೇಜಾರಾಗಿತ್ತು. ಬಟ್ ಆಮೇಲೆ ನಮ್ಮ ಚಿಕ್ಕಮ್ಮ ಆ ಮಾತು ಹೇಳಿದ್ರಲ್ಲ, ಸರಿ ಆಯ್ತು ಅಂತ ಅಂದ್ಬಿಟ್ಟು ನಾನು ಜೀವನ ಹೋಗಿ ನಮ್ಮನೆ ಗೃಹ ಪ್ರವೇಶಕ್ಕೆ ಅವಾಗ ಜಸ್ಟ್ ಐ ಥಿಂಕ್ 1 ವೀಕ್ ಇತ್ತು ಅಂತ ಅಂದ್ಕೊಳ್ತೀನಿ. ಸೊ ಆವಾಗ ಹೋಗಿ ಇದು ಒಂದೇ ಒಂದು ನೆಕ್ಲೆಸ್ನ ಬಿಡಿಸ್ಕೊಂಡು ಬಂದೆ. ಸೊ ಈ ಒಂದು ನೆಕ್ಲೆಸ್ ನಂಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬೋದು. ತುಂಬ ದಿನದಿಂದ ದುಡ್ಡು ಇಟ್ಕೊಂಡು ಆ್ಯಕ್ಚುಲಾಗಿ ನಾನು ಈ ಒಂದು ನೆಕ್ಲೆಸ್ನ ಪರ್ಚೇಸ್ ಮಾಡಿದ್ದು. ಸುಮಾರು ಜನ ಅಂದ್ಕೊಳ್ತೀರಾ, ಅಂದರೆ ಬೇರೆಯವ್ರು ಬಿಟ್ಟಾಕಿ ಜಾಸ್ತಿ ರಿಲೇಷನ್ನಲ್ಲೇ ಅಂದ್ಕೊಳ್ತಾರೆ ಹೆಂಗೆ ಅಂತ ಅಂದ್ಬಿಟ್ಟು. ಸುಮಾರು ದಿನದಿಂದ ಕೂಡಿಟ್ಕೊಂಡು ನಾನು ಈ ಒಂದು ನೆಕ್ಲೆಸ್ನ ಬೈ ಮಾಡಿದ್ದು. ಅಂದರೆ ನಾನು ಇದನ್ನು ಎಲ್ಲೂ ಕೂಡ ಶೇರ್ ಮಾಡ್ಕೊಂಡಿರಲಿಲ್ಲ. ಅವಾಗಿಂದ ಮಾತಾಡ್ತಾನೆ ಇದ್ದೀನಿ, ಜ್ಯುವೆಲ್ಲರಿ ಯಾವ ರೀತಿ ಇದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಸೊ ಇವಾಗ ಶೇರ್ ಮಾಡ್ಕೊಳ್ತೀನಿ, ನೋಡ್ಬೋದು ಈ ರೀತಿಯಾಗಿ ಇದೆ. ಸೊ ಹತ್ತಿರದಿಂದ ಕೂಡ ಶೇರ್ ಮಾಡ್ಕೊಳ್ತೀನಿ. ನಾನು ಆ್ಯಕ್ಚುಲಾಗಿ ಯಾವತ್ತೂ ಕೂಡ ಅಷ್ಟೇ ಈ ರೀತಿ ಬೀಡ್ಸ್ ಇರೋದು ಅದೆಲ್ಲ ಬೇಡ ಅಂತಲೇ ಅಂದ್ಕೊಂಡಿದ್ದು. ಅಂದರೆ ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಇದು ತುಂಬಾ ಇಷ್ಟ ಆಯಿತು. ಜೊತೆಗೆ ನಾನು ಮತ್ತು ನಮ್ಮ ಚಿಕ್ಕಮ್ಮ ಇಬ್ಬರು ಕೂಡ ಹೋಗಿ ಈ ಒಂದು ಜ್ಯುವೆಲ್ಲರಿನ ತೊಗೊಂಡು ಬಂದಿದ್ದು.
ಇದನ್ನ ತೊಗೊಳೋದು ನಾನು ಸೆಲೆಕ್ಟ್ ಮಾಡೋದು ಮಾಡ್ಕೊಂಬಿಟ್ಟೆ. ನಮ್ಮ ಚಿಕ್ಕಮ್ಮ ಜಾಸ್ತಿ ಸ್ಟೋನ್ ಇದೆ ಅಂತ ಹೇಳ್ತೀಯಾ, ಏನು ಮಾಡ್ತೀಯಾ, ತೊಗೊಳ್ತೀಯಾ ಬೇಡವಾ ಅಂತೆಲ್ಲ ಅವರು ಒಂದು ಸ್ವಲ್ಪ ಹೇಳ್ತಾಯಿದ್ರು. ಆಮೇಲೆ ನಾನೇನು ಅಂದ್ಕೊಂಡೆ, ಪರವಾಗಿಲ್ಲ ಒಂದ್ಸಲಿ ಅದನ್ನು ತೆಗೆಸ್ಬಿಟ್ಟು ನೋಡೋಣ ಅಂತ ಅಂದ್ಬಿಟ್ಟು ಈ ಒಂದು ಸ್ಟೋನೆಲ್ಲ ಏನಿದೆ, ಅಂದರೆ ಈ ಪರ್ಲ್ ಆಗಿರ್ಬೋದು ಇದೆಲ್ಲ ಏನಿದೆ ಅದನ್ನೆಲ್ಲ ತೆಗೆಸ್ಬಿಟ್ಟು ನೋಡಿದೆ. ಬಟ್ ಅಷ್ಟಾಗಿ ನಾನು ಮುಂಚೆ ಈ ಥರ ಏನು ನೋಡಿದೆ ಅದು ಲುಕ್ಕೇ ಕಾಣಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಅಂದ್ಕೊಂಡೆ ಇಲ್ಲ ಆ ಬೀಡ್ಸ್ ಇರಲಿ, ಬೀಡ್ಸ್ ಬರಲಿ ಅಂತ ಅಂದ್ಬಿಟ್ಟು ಈ ಬೀಡ್ಸ್ನ ಮತ್ತೆ ಆ್ಯಡ್ ಮಾಡಿಸ್ಕೊಂಡೆ. ಸೊ ಇದು ಟೋಟಲ್ ಗ್ರಾಮ್ಸ್ ಬಂದುಬಿಟ್ಟು 35 ಗ್ರಾಮ್ಸ್ ಇದೆ. ಸೊ ನನ್ನ ಫೇವ್ರೆಟ್ ನೆಕ್ಲೆಸ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಇಷ್ಟಪಟ್ಟು ನಾನು ತುಂಬ ದಿನದಿಂದ ದುಡ್ಡು ಕೂಡಿಟ್ಕೊಂಡು ಇದನ್ನು ತೊಗೊಳ್ಬೇಕು ಅಂತ ಅಂದ್ಬಿಟ್ಟು ತೊಗೊಂಡಿರೋ ಅಂಥದ್ದು. ಸೊ ಫೈನಲಿ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇದು 35 ಗ್ರಾಮ್ಸ್ ಇದೆ. ಇದನ್ನು ನಾನು ತೊಗೊಂಡು ಆಲ್ಮೋಸ್ಟ್ ಇನ್ನೇನು 1 ಇಯರ್ ಆಗ್ತಾ ಬರ್ತಾ ಇದೆ. ಸೊ ಫೈನಲಿ ಇದನ್ನು ನಾನು ಪರ್ಚೇಸ್ ಮಾಡಿದೆ. ಇವಾಗ ನನ್ನ ಹತ್ರ ಯಾವುದೇ ಒಡವೆಗಳು ಕೂಡ ಇಲ್ಲ, ಅಂದರೆ ಎಲ್ಲನೂ ಕೂಡ ನಾವು ಇನ್ನೂ ಪ್ಲೆಜ್ ಮಾಡಿದ್ದೀವಿ ನಮ್ಮನೆ ಗೃಹ ಪ್ರವೇಶಕ್ಕೆ ಅಂತ ಅಂದ್ಬಿಟ್ಟು. ನಾನು ಇದೊಂದು ಒಡವೆನ ಅಷ್ಟೇ ಬಿಡಿಸ್ಕೊಂಬಂದಿದ್ದು, ಯಾವುದೇ ಒಡವೆಗಳನ್ನ ನಾನು ಬಿಡಿಸ್ಕೊಳ್ಳೋದಕ್ಕಾಗಲಿಲ್ಲ. ರೀಸನ್ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನನಗೆ ಇದೊಂದೇ ಇತ್ತೇನೋ ಆ ಟೈಮಲ್ಲಿ ಹಾಕ್ಕೊಳ್ಬೇಕು ಅನ್ನೋ ಒಂದು ಭಾಗ್ಯ, ಇದೊಂದೇ ಜ್ಯುವೆಲರಿ ಮೇಲೆ ಇತ್ತೇನೋ, ಇದೊಂದನ್ನೇ ಬಿಡಿಸ್ಕೊಳಕ್ಕಾಗಿದ್ದು. ಇನ್ನು ಬೇರೆದೆಲ್ಲ ನಾನು ಯಾವ್ದು ಹಾಕ್ಕೊಂಡಿದ್ದೆ, ಚೋಕರ್ ಆಗಿರ್ಬೋದು, ಅಂದರೆ ಬೆಳಗ್ಗೆ ನಾನು ಏನು ಫಂಕ್ಷನ್ಗೆ ಚೋಕರ್ ಹಾಕ್ಕೊಂಡಿದ್ದೆ. ಸೊ ಆ ಒಂದು ಚೋಕರ್ ಬಂದುಬಿಟ್ಟು ನಮ್ಮ ಚಿಕ್ಕಮ್ಮಂದು. ಸೊ ಅದು ಕೂಡ ನಾನು ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದು ನಮ್ಮ ಚಿಕ್ಕಮ್ಮಂದು. ಅದಾದಮೇಲೆ ಅದು ಆಲ್ಮೋಸ್ಟ್ 13 ಗ್ರಾಮ್ ಏನೋ ಇದೆ. ಅದು ಬೆಳಗ್ಗೆ ನಾನು ಜಸ್ಟ್ ಹಿಂಗೆ ಒಂದು ಚೋಕರ್ ಹಾಕ್ಕೊಂಡಿದ್ದಲ್ಲ, ಅದು 13 ಗ್ರಾಮ್ ಏನೋ ಇದೆ ಅಂತ ಅಂದ್ಕೊಳ್ತೀನಿ. ಅದಾದಮೇಲೆ ಇನ್ನು ಲಾಂಗ್ ಬೀಡ್ಸ್ ಹಾರ ಕೇಳ್ತಾಯಿದ್ರಿ ತುಂಬ ಜನ, ಅದು ತುಂಬ ಚೆನ್ನಾಗಿದೆ, ಎಷ್ಟು ಗ್ರಾಮ್ ಇರೋದು, ಗೋಲ್ಡ್ ಅದು ಅಂತ ಅಂದ್ಬಿಟ್ಟು. ಸೊ ಇವನ್ ಅದು ಕೂಡ ಗೋಲ್ಡನ್ನೇ, ಅದು ಕೂಡ ನಮ್ಮ ಚಿಕ್ಕಮ್ಮಂದನೇ. ಸೊ ಬೈಕೋಬೇಡಿ ದಯವಿಟ್ಟು. ಏನು ಇವರೆಲ್ಲ ಇವ್ರು ಚಿಕ್ಕಮ್ಮಂದೇ ಹಾಕೊಂಡು ಪೋಸ್ ಕೊಟ್ಬಿಟ್ರು ಅಂತೆಲ್ಲ ಬೇಕಾದ್ರೆ ಕಮೆಂಟ್ ಮಾಡೋರು ಮಾಡ್ತಾರೆ. ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಹಾಕ್ಕೊಳ್ತೀವಿ, ಆ ರೀತಿ ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕ್ಕೊಳ್ತೀವಿ. ಏನು ನಮ್ಮ ಒಡವೆಗಳನ್ನ ನಾವೇ ಹಾಕ್ಕೊಳ್ಬೇಕು ಅಂತೆಲ್ಲ ಏನೂ ಇಲ್ಲ ಅಲ್ವಾ. ಸೊ ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕ್ಕೊಳ್ತೀವಿ ಅಷ್ಟೇ. ಸೊ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಬಟ್ ಆ ಟೈಮಲ್ಲಿ ನಾನು ಬೇಜಾರಾಯಿತು, ನನ್ನ ಒಡವೆಗಳನ್ನ ನಾನು ಇಟ್ಕೊಂಡು ನಾನು ಹಾಕ್ಕೊಳ್ಳೋದಕ್ಕಾಗಲಿಲ್ವಲ್ಲ ಅಂತ ಅಂದ್ಬಿಟ್ಟು. ಬಟ್ ನಮ್ಮ ಮನೆಯಲ್ಲಿ ಏನಕ್ಕೆ ಬೇಜಾರು ಮಾಡ್ಕೊತೀಯ, ನಮ್ಮದೆಲ್ಲ ಇದೆಯಲ್ಲ, ನಮ್ದು ಹಾಕ್ಕೊಳ್ಳಿವಂತೆ ಬಿಡು ಅಂತ ಅಂದ್ಬಿಟ್ಟು ಎಲ್ಲರೂ ಸಮಾಧಾನ ಮಾಡಿದ್ರು. ಇನ್ಫ್ಯಾಕ್ಟ್ ಎಲ್ರಿಗೂ ಕೂಡ ಗೊತ್ತಿತ್ತಲ್ವ ನಾನು ಒಡವೆನ ಪ್ಲೆಜ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಆ ಥರ ಇತ್ತು. ಸೊ ನಮ್ಮ ಚಿಕ್ಕಮ್ಮಂದನೇ ಹಾಕ್ಕೊಂಡಿದ್ದು ಎಲ್ಲನೂ. ಇದೊಂದೇ ನಂದು ಅಂತ ಹಾಕ್ಕೊಂಡಿದ್ದು. ಇವನ್ ಜುಮ್ಕಿ ಕೇಳ್ತಾಯಿದ್ರಿ. ಸೊ ಜುಮ್ಕಿ ಕೂಡ ಅಷ್ಟೇ ನಮ್ಮ ಚಿಕ್ಕಮ್ಮಂದದು. ಅದು ಆ್ಯಕ್ಚುಲಾಗಿ ಈ ಒಂದು ನೆಕ್ಲೆಸ್ಸಿಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಆ್ಯಕ್ಚುಲಾಗಿ ಅವ್ರು ಯಾವುದೇ ಫಂಕ್ಷನ್ಗೂ ಕೂಡ ಅದನ್ನು ಹಾಕ್ಕೊಂಡೇ ಇರಲಿಲ್ಲ. ಫಸ್ಟು ನಾನೇ ಹಾಕ್ಕೊಂಡಿದ್ದು. ಅದನ್ನು ಅವರು ಅವರ ಆ್ಯನಿವರ್ಸರಿಗೆ ಅಂತ ಹೇಳಿ ತೊಗೊಂಡಿದ್ದು. ಐ ಥಿಂಕ್ ಹೋದ ವರ್ಷನೋ ಈ ವರ್ಷ ಅಂತ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಅವ್ರ ಆ್ಯನಿವರ್ಸರಿಗೆ ಅಂತ ತೊಗೊಂಡಿದ್ದು. ಯಾವುದೇ ಫಂಕ್ಷನ್ಗೂ ಕೂಡ ಹಾಕ್ಕೊಂಡಿರಲಿಲ್ಲ. ಕೊನೆಗೆ ಅದನ್ನು ನಾನೇ ಮೊದಲು ಹಾಕೊಳ್ಳೋ ಥರ ಆಯಿತು. ಅದು ಈ ನೆಕ್ಲೆಸ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು. ಅದಾದಮೇಲೆ ಇನ್ನು ಬಿಟ್ಟರೆ ಇನ್ಯಾವ ಜ್ಯುವೆಲರಿ ಹಾಕ್ಕೊಂಡಿದ್ದೆ, ಅಷ್ಟೇ. ಇಷ್ಟು ಜ್ಯುವೆಲರಿ ಕೂಡ ನನ್ನ ಚಿಕ್ಕಮ್ಮಂದನೇ ನಾನು ವೇರ್ ಮಾಡಿದ್ದು. ನೈಟ್ ಬಂದು ನಾನು ಈ ಒಂದು ಜ್ಯುವೆಲರಿಗೆ ಒಂದು ಓಲೆನ ವೇರ್ ಮಾಡಿದ್ದೆ, ಸಿಂಪಲ್ ಒಂದು ಓಲೆನ ವೇರ್ ಮಾಡಿದ್ದೆ. ಇದು ನೆಕ್ಲೆಸ್ ತುಂಬ ಹೆವಿ ಆಗಿತ್ತು ಅಂತ ಅಂದ್ಬಿಟ್ಟು ಸಿಂಪಲ್ ಅದು ಒಂದು ಇಯರಿಂಗ್ಸ್ ಏನು ವೇರ್ ಮಾಡಿದ್ದೆ ಅದು ಕೂಡ ನಮ್ಮ ಚಿಕ್ಕಮ್ಮಂದನೇ. ಅದಾದಮೇಲೆ ಇನ್ನು ಬೆಳಗ್ಗೆ ಒಂದು ಚೋಕರ್ ಜೊತೆಗೆ ಒಂದು ಲಾಂಗ್ ಇಯರಿಂಗ್ನ ವೇರ್ ಮಾಡಿದ್ದೆ. ಸೊ ಇಯರಿಂಗ್ ಬಂದು ನಮ್ಮ ಚಿಕ್ಕಮ್ಮಂದು, ನೆಕ್ಲೆಸ್ ಕೂಡ ನಮ್ಮ ಚಿಕ್ಕಮ್ಮಂದನೇ. ಆಮೇಲೆ ನೆಕ್ಲೆಸ್ ಮೇಯ್ನ್ ನಮ್ಮನೆ ಗೃಹ ಪ್ರವೇಶಕ್ಕೆ ಏನು ವೇರ್ ಮಾಡಿದೆ, ಅದಕ್ಕೆ ಈ ಒಂದು ನೆಕ್ಲೆಸ್ಸಿಗೆ ನಾನು ಲಾಂಗ್ ಮುತ್ತಿನ ಹಾರನ ವೇರ್ ಮಾಡಿದ್ದೆ. ಮುತ್ತಿನ ಹಾರ ಯಾಕೆ ವೇರ್ ಮಾಡಿದೆ ಅಂತಂದರೆ ಇದು ಫುಲ್ಲು ಕತ್ತು ಕುತ್ಕೊಂಡ್ಬಿಡುತ್ತೆ, ನೆಕ್ಲೆಸ್ ಫುಲ್ ಕತ್ತು ಕುತ್ಕೊಳ್ಳುತ್ತೆ. ಆಮೇಲೆ ಜೊತೆಗೆ ಇಲ್ಲಿ ನೋಡ್ಬೋದು ನೀವು ಈ ರೀತಿಯಾಗಿ ಬೀಡ್ಸ್ ಬರುತ್ತೆ, ಮುತ್ತಿಂದು ಬೀಡ್ಸ್ ಬರುತ್ತೆ. ಸೊ ಆ ಒಂದು ಮುತ್ತೇನಿದೆ ಅದಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಆ ಮುತ್ತಿನ ಹಾರ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಹೇಳಿದ್ರು. ಅಂದರೆ ಜೊತೆಗೆ ಇಲ್ಲಿ ಲಕ್ಷ್ಮಿ ಕೂಡ ಇದೆ ಅಲ್ವಾ. ಸೊ ಈ ಒಂದು ಲಕ್ಷ್ಮಿಗೆ ಆ ಒಂದು ಲಕ್ಷ್ಮಿದೇನು ದೊಡ್ಡದಾಗಿ ಪೆಂಡೆಂಟ್ ಬರುತ್ತೆ ಅದು ಮ್ಯಾಚ್ ಆಗುತ್ತೆ. ಸೊ ಇದನ್ನೇ ಹಾಕು ಅಂತ ಹೇಳಿದ್ರು. ಆ್ಯಕ್ಚುಲಾಗಿ ನಾನು ನನ್ನ ತಂಗಿ ಮುಂಚೆ ಹೇಳಿದ್ದು ನಂದು ಕಾಸಿನ ಹಾರ ಹಾಕೋ, ಅದಕ್ಕೆ ಈ ಒಂದು ನೆಕ್ಲೆಸ್ ಹಾಕು ಅಂತ ಹೇಳಿದ್ದು. ಬಟ್ ಆಮೇಲೆ ಅವಳು ಬರೋದು ಲೇಟ್ ಆಯಿತು. ಸರಿ ಪರವಾಗಿಲ್ಲ ಬಿಡು, ನಮ್ಮ ಚಿಕ್ಕಮ್ಮ ಹೇಗಿದ್ರು ಇದನ್ನು ಕೊಟ್ಟಿದ್ದಾರೆ, ಮತ್ತು ಇದು ಅದು ಅಂತ ಇದು ಮಾಡೋದು ಬೇಡ. ನಮ್ಮ ಚಿಕ್ಕಮ್ಮ ಅವರೇ ಹಾಕೊಳ್ದಂತೆ ಅವ್ರು ನನಗೆ ಅಂತ ಫಸ್ಟ್ ಒಂದು ಫಂಕ್ಷನ್ಗೆ ಕೊಡ್ತಾ ಇದ್ದಾರೆ. ಅವ್ರು ನನ್ನ ಮೇಲೇ ಹಾಕಿದ್ದು ಅಂತ ಅಂದ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಜನ ಕೂಡ ಕೇಳಿದ್ರಿ ಅದ್ರ ಬಗ್ಗೆಯಲ್ಲಿ ಅದು ಎಷ್ಟು ಗ್ರಾಮ್ ಇದೆ ಅಂತ ಅಂದ್ಬಿಟ್ಟು. ಅದು 32 ಗ್ರಾಮೋ 33 ಗ್ರಾಮೋ ಏನೋ ಇದೆ ಅಂತ ಹೇಳಿದ್ರು. ಆ ಪೆಂಡೆಂಟ್ ಏನು ಬರುತ್ತೆ, ಆ ಪೆಂಡೆಂಟ್ ವಿತ್ ಲಾಂಗ್ ಅದು ಲಕ್ಷ್ಮಿದೇನು ಬರುತ್ತೆ ಪೆಂಡೆಂಟು ಎಲ್ಲನೂ ಸೇರಿ 33 32 ಏನೋ ಹೇಳಿದ್ರು ಗ್ರಾಮ್ಸು. ಆ್ಯಂಡ್ ಇದು ಬಂದುಬಿಟ್ಟು
ಆ್ಯಂಡ್ ಇದು ಬಂದುಬಿಟ್ಟು 35 ಗ್ರಾಮ್ ಇದೆ. ಸೊ 35 ಪಾಯಿಂಟ್ ಸಮಥಿಂಗ್ ಏನೋ ಮಿಲಿ ಇದೆ. ಬಟ್ ನಂಗೆ ತುಂಬಾ ಇಷ್ಟ ಆಯಿತು. ನಾನು ಯಾವಾಗಲೂ ಕೂಡ ಅಷ್ಟೇ ಜಾಸ್ತಿ ದೊಡ್ಡದಾಗೆಲ್ಲ ತೊಗೊಳೋದಕ್ಕೆ ಹೋಗ್ತಾ ಇರಲಿಲ್ಲ. ಬಟ್ ಅದೇನೋ ಗೊತ್ತಿಲ್ಲ, ನನಗೆ ಇದು ನೆಕ್ಲೆಸ್ ನೋಡಿ ತುಂಬಾ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ನಾನು ಬೈ ಮಾಡಿದ್ದು. ಸೊ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ನೀಟಾಗಿ ನೋಡಿ ಮಾಡಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಷ್ಟೇನೆ. ಸೊ ಇದನ್ನು ವೇರ್ ಮಾಡಿ ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ನಾನು ಎಲ್ಲನೂ ಕೂಡ 916 ಹಾಲ್ಮಾರ್ಕೇ ತೊಗೊಳ್ಳೋದು. 916 ಬಿಟ್ಟು 18 ಕ್ಯಾರೆಟು ಅದೆಲ್ಲ ಏನೂ ತೊಗೊಳಕ್ಕೆ ಹೋಗಲ್ಲ. ಅಷ್ಟಾಗಿ ನನಗೆ ಅದೇನೋ ಇಷ್ಟ ಆಗೋದಿಲ್ಲ. ಸೊ ನೋಡ್ಬೋದು ಈ ರೀತಿಯಾಗಿ ಫುಲ್ಲು ಕತ್ತು ಕೂತ್ಕೊಳ್ಳುತ್ತೆ. ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ. ಇದೊಂದೇ ನೆಕ್ಲೆಸ್ ಹಾಕ್ಕೊಂಡ್ಬಿಟ್ರೆ ಇನ್ಯಾವುದೇ ನೆಕ್ಲೆಸ್ ಹಾಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಗ್ರ್ಯಾಂಡಾಗೇ ಕಾಣಿಸ್ತಾ ಇತ್ತು. ಸೊ ಹತ್ತಿರದಿಂದ ತೋರಿಸ್ತೀನಿ ನಾನು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಸೊ ನೆಕ್ಲೆಸ್ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಪರ್ಸ್ನಲಿ ನನಗೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದಂತಹ ನೆಕ್ಲೆಸ್. ಬೇರೆ ಒಡವೆಗಳನ್ನೆಲ್ಲ ನಾನು ಹಾಕೊಳ್ಳೋದಕ್ಕಾಗಲಿಲ್ಲ. ಅಂದರೆ ನನ್ನ ಒಡವೆ ಅಂತ ಯಾವ್ಯಾವ್ದಿದೆ ಅವನ್ನೆಲ್ಲ ಯಾವುದೂ ಹಾಕೊಳ್ಳೋಕ್ಕಾಗಲಿಲ್ಲ. ಇದು ಒಂದನ್ನೇ ನಾನು ಹಾಕ್ಕೊಂಡಿದ್ದಂಥದ್ದು ನಮ್ಮ ಮನೆ ಗೃಹ ಪ್ರವೇಶಕ್ಕೆ. ಅದಕ್ಕೂ ಕೂಡ ನಾನು ಏನಕ್ಕೆ ರೀಸನ್ ಅಂತೆಲ್ಲ ಶೇರ್ ಮಾಡಿಕೊಂಡೆ. ಎಲ್ಲ ಒಡವೆಗಳನ್ನೂ ಇನ್ನೂ ಪ್ಲೆಜ್ ಮಾಡಿದ್ದೀವಿ. ಅದಕ್ಕೆ ಅಂತ ದುಡ್ಡನ್ನ ಕೂಡ ಕೂಡಿಟ್ಕೊತಾ ಇದ್ದೀವಿ ಬಿಡಿಸ್ಕೊಳ್ಳೋದಕ್ಕೆ. ನೋಡೋಣ, ಇನ್ನೂ ಟೈಮ್ ಇದೆ, ನೋಡೋಣ, ನೋಡ್ಕೊಂಡು ಬಿಡಿಸ್ಕೊಳ್ಳೋಣ ಅಷ್ಟೇನೆ. ಬಟ್ ಕಷ್ಟಪಟ್ಟು ಇಷ್ಟಪಟ್ಟು ಇಷ್ಟು ಚೆನ್ನಾಗಿರೋ ಮನೆನ ಕಟ್ಸಿದ್ದೀವಿ. ಸೊ ಹೇಗಿದ್ರೂ ನಾವು ಇನ್ನೊಂದು ಅಂದ್ಕೊಳ್ಳೋದು ಏನು ಗೊತ್ತಾ, ನಮಗೆ ನಾವೇ ಸಮಾಧಾನ ಮಾಡ್ಕೊಳ್ಳೋದೇನು ಅಂದರೆ, ಹೇಗಿದ್ರೂ ನಾನು ಒಡವೆಗಳನ್ನೆಲ್ಲ ಬ್ಯಾಂಕಲ್ಲೇ ಇಡ್ತಾ ಇದ್ದಿದ್ದು, ಅಂದರೆ ಲಾಕರಲ್ಲೇ ಇಡ್ತಾ ಇದ್ದಿದ್ದು. ಮನೆಯಲ್ಲಿ ಯೂಶ್ವಲಾಗಿ ಯಾವುದೇ ಒಡವೆಗಳನ್ನೂ ಕೂಡ ಇಟ್ಕೊಳ್ಳಲ್ಲ, ಎಲ್ಲನೂ ಕೂಡ ಬ್ಯಾಂಕಲ್ಲೇ ಇಡ್ತಾ ಇದ್ದಿದ್ದು. ಈಗ ಹೇಗಿದ್ರೂ ಬ್ಯಾಂಕಲ್ಲೇ ಇದೆ. ಜೊತೆಗೆ ನಾವು ಅದಕ್ಕೆ ಬಡ್ಡಿ ಅಂತ ಏನು ಕಟ್ಟಬೇಕು ಅದನ್ನು ವರ್ಷಕ್ಕೊಂದ್ಸಲಿ ಕಟ್ಟೋಕ್ಕಿರೋದು. ಸೊ ಅದನ್ನು ಕಟ್ಕೊಳ್ತೀವಿ ಅಷ್ಟೇನೆ. ಸೊ ಒಂಥರ ಸೇಫಾಗೇ ಬ್ಯಾಂಕಲ್ಲಿ ಇದೆ. 1 ವರ್ಷ ಟೈಮ್ ಇದೆ. ಈಗ ಮೊನ್ನೆ ತಾನೇ ನಾವು ರಿನಿವಲ್ ಮಾಡಿಸಿದ್ವಿ. ನಾವು ಗೊತ್ತಿಲ್ಲದಂತೆ 6 ಮಂತ್ಸಿಗೆ ಇಟ್ಬಿಟ್ಟಿದ್ವಿ. ಬಟ್ 6 ಮಂತ್ಸ್ಗೆ ನಮಗೆ ಕಂಪ್ಲೀಟಾಗಿ ನಮ್ಮೆಲ್ಲ ಒಡವೆಗಳನ್ನೂ ಬಿಡಿಸ್ಕೊಳ್ಳೋದಕ್ಕಾಗಲಿಲ್ಲ. ಹಾಗಾಗಿ ಅದೇನಿದೆ 1 ಇಯರ್ಗೆ ಮತ್ತೆ ಒಡವೆನ ಇಟ್ಟಿದ್ದೀವಿ. ಸೊ ನೋಡಿಕೊಂಡು ಇನ್ನೂ ಟೈಮ್ ಇದೆ, ಆರಾಮಾಗಿ ಬಿಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸದ್ಯಕ್ಕೆ ಈ ಒಂದು ನೆಕ್ಲೆಸ್ ಬಗ್ಗೆ ತುಂಬ ಜನ ಕೇಳಿದ್ರಿ ಅಂತ ಅಂದ್ಬಿಟ್ಟು ಇದನ್ನು ಶೇರ್ ಮಾಡಿಕೊಂಡೆ. ಸೊ ಇದನ್ನೇ ನಾನು ವೈಭವಲಕ್ಷ್ಮಿ ಪೂಜೆಯಲ್ಲಿ ಕೂಡ ದೇವರಿಗೆ ಹಾಕಿದ್ದಿದ್ದು. ಆವಾಗ ಕೂಡ ತುಂಬ ಜನ ಕೇಳ್ತಾಯಿದ್ರಿ, ಆ ನೆಕ್ಲೆಸ್ನ ತೋರಿಸಿ ಅಕ್ಕ, ಆ ಡಿಸೈನ್ ಹೇಗಿದೆ ಅಂತ ತೋರಿಸಿ, ನಂಗೆ ತುಂಬಾ ಇಷ್ಟ ಆಯಿತು ಅಂತೆಲ್ಲ ಅಂದ್ಬಿಟ್ಟು. ಸೊ ಫೈನಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನೆಗೆಟಿವ್ ಆಗಿ ದಯವಿಟ್ಟು ಯಾರು ಕಮೆಂಟ್ ಮಾಡಬೇಡಿ, ನೀವು ನಿಮ್ಮ ಚಿಕ್ಕಮ್ಮಂದ ಹಾಕ್ಕೊಂಡಿದ್ರಿ ಹಾಗೆ ಹೀಗೆ ಅಂತೆಲ್ಲ ಅಂದ್ಬಿಟ್ಟು. ನಮ್ಮ ಮನೆಯಲ್ಲಿ ಆ ಥರ ಎಲ್ಲ ಏನೂ ಇಲ್ಲ. ಇವಾಗ ನನ್ನ ಒಡವೆಗಳನ್ನ ಅವ್ರು ಹಾಕೊಂಡಾಗ ಯಾರಾದರೂ ಬೇರೆಯವ್ರು ಏನಾದ್ರು ಹೇಳಿದಾಗ ನಮ್ಮ ಚಿಕ್ಕಮ್ಮಂಗೂ ಕೂಡ ಬೇಜಾರಾಗುತ್ತೆ. ಸೊ ಇಫ್ ಇನ್ ಕೇಸ್ ನೀವೇನಾದ್ರು ಹೇಳಿದ್ರೆ ನನಗೂ ಬೇಜಾರಾಗುತ್ತೆ. ಈ ವರ್ಷ ಮತ್ತೆ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕು ಅಂತ ಇದೆ ಅಲ್ವಾ, ಅಂದರೆ ಏನು 4 ವರ್ಷ ನಾವು ಪೂಜೆ ಮಾಡಿಸ್ಬೇಕು ಅಂತ ಇದೆ. ನನ್ನ ಏಮಲ್ಲಿ ನಾನು ಅಂದ್ಕೊಂಡಿರೋದು, ಓಕೆ ಅಷ್ಟೊತ್ತಿಗೆ ನಾವು ಒಂದು ಸ್ವಲ್ಪನಾದರೂ ದುಡ್ಡನ್ನ ಸೇವ್ ಮಾಡಿಟ್ಕೊಂಡು ಬಿಡಿಸ್ಕೊಳ್ಳೋಣ ಅಂತ. ಸೊ ಹೇಗೋ ಮಾಡೋಣ ಅಷ್ಟೇ, ದೇವ್ರ ಮೇಲೆ ಭಾರ ಹಾಕಿದ್ದೀನಿ. ಅದಕ್ಕಂತ ಏನು ಕೆಲಸ ಮಾಡಬೇಕು ಅದನ್ನು ಕೂಡ ಮಾಡ್ತಾಯಿದ್ದೀವಿ. ನೋಡೋಣ ಅಷ್ಟೇ. ಒಂದು ಮನೆ ಅಂತ ಅಚೀವ್ ಮಾಡಿದ್ದೀವಿ. ನೆಕ್ಸ್ಟ್ ಏನೇ ಬಂದ್ರೂ ಕೂಡ ಅದು ಅಷ್ಟಾಗಿ ಮ್ಯಾಟರ್ ಆಗಲ್ಲ, ಏನೇ ಆಗಿರ್ಬೋದು ಅಲ್ವಾ, ಅಷ್ಟಾಗಿ ಮ್ಯಾಟರ್ ಆಗಲ್ಲ. ಇಷ್ಟು ಮಾಡಿದ್ದೀವಲ್ಲ ಅದೇ ಒಂದು ದೊಡ್ಡ ಸಾಧನೆ ನಮಗೆ. ಇನ್ನು ಒಡವೆ ಅದು ಇದು ಅದೆಲ್ಲ ಸೆಕೆಂಡ್ರಿ. ಸೊ ಫೈನಲಿ ಇದನ್ನು ಒಂದು ಶೇರ್ ಮಾಡ್ಕೊಳ್ಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರಿ. ಹಾಗಾಗಿ ಈ ಒಂದು ವ್ಲಾಗಲ್ಲಿ ನನ್ನ ನೆಕ್ಲೆಸ್ ಬಗ್ಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಎಷ್ಟು ಗ್ರಾಮ್ ಇದೆ ಏನು, ಮತ್ತು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಯಾವುದೆಲ್ಲ ನಾನು ಒಡವೆಗಳನ್ನ ಹಾಕ್ಕೊಂಡಿದ್ದೆ ಅದರ ಡೀಟೇಲ್ಸ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ವಿತ್ ಫೋಟೋ. ಅದಕ್ಕೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.